ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯವರ ಕಡೆಯಿಂದ 13ನೇ ಕಂತಿನ ಹಣ ಎಲ್ಲರ ರೈತರ ಖಾತೆಗೆ ಜಮಾ ಮಾಡಲಾಗಿದ್ದು, ರಾಜ್ಯ ಸರ್ಕಾರದಿಂದ ಕೂಡ ಒಂದು PM ಕಿಸಾನ್ ಸನ್ಮಾನ್ ನಿಧಿಯ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಂತೇಳಿ ವರ್ಷಕ್ಕೆ 4,000 ರೂಪಾಯಿನ ಜಮಾ ಮಾಡ್ತಾರೆ. ಈಗ ಈ ವರ್ಷದ ಒಂದು PM ಕಿಸಾನ್ ಸನ್ಮಾನ್ ನಿಧಿಯ ಸ್ಟೇಟ್ ಕಾಂಟ್ರಿಬ್ಯೂಷನ್ ಹಣವು ಕೂಡ ರೈತರ ಖಾತೆಗೆ ಜಮಾ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಲೈವ್ ಪ್ರೂಫ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನೀವು ಯಾವ ರೀತಿಯಾಗಿ ಒಂದು ರಾಜ್ಯ ಸರ್ಕಾರದ PM ಕಿಸಾನ್ ಸನ್ಮಾನ್ ನಿಧಿಯ ಸ್ಟೇಟ್ ಕಾಂಟ್ರಿಬ್ಯೂಷನ್ ಹಣವನ್ನ ಚೆಕ್ ಮಾಡುವುದು ಹೇಗೆ ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಆರ್.ಕೆ. ಕೆಂಬಾವಿ ಚಾನಲ್ ಕಡೆಯಿಂದ ಇಲ್ಲಿ ನೀವು ಜಾಯಿನ್ ಬಟನ್ ಅನ್ನ ನೋಡಬಹುದು. ಇಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಜಾಯಿನ್ ಬಟನ್ ಇರುತ್ತೆ. ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮೆಂಬರ್ಶಿಪ್ ಗೆ ಆಕ್ಟಿವೇಟ್ ಅನ್ನ ಮಾಡ್ಕೋಬಹುದು. ನಮ್ಮ ಹತ್ರ 3 ರೀತಿಯಾಗಿ ಮೆಂಬರ್ಶಿಪ್ ಗಳಿದಾವೆ: ಸಿಲ್ವರ್ ಮೆಂಬರ್ಶಿಪ್, ಗೋಲ್ಡ್ ಮೆಂಬರ್ಶಿಪ್ ಮತ್ತೆ ಡೈಮಂಡ್ ಮೆಂಬರ್ಶಿಪ್ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಮೆಂಬರ್ಶಿಪ್ ಗೆ ನೀವು ಜಾಯಿನ್ ಆಗಿ. ಸೊ ನಾವು ನಿಮಗೆ ಈ ಯಾವ ಒಂದು ಮೆಂಬರ್ಶಿಪ್ ಗೆ ಜಾಯಿನ್ ಆಗಿರ್ತೀರಾ ಅದರಲ್ಲಿ ಯಾವ ರೀತಿಯಾಗಿ ಸರ್ವಿಸ್ ಇರುತ್ತೆ ಆ ರೀತಿಯಾಗಿ ನಾವು ನಿಮಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೇವೆ. ನೀವು ಮೆಂಬರ್ಶಿಪ್ ಗೆ ಜಾಯಿನ್ ಆಗಬೇಕಾದ್ರೆ ನಮ್ಮ ಒಂದು ಚಾನಲ್ ಹೆಸರು ಪಕ್ಕ ಒಂದು ಜಾಯಿನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಮೆಂಬರ್ಶಿಪ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳುತ್ತೆ, ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ. ಸೊ ನಿಮಗೆ ಯಾವ್ದು ರೀತಿಯಾಗಿ ಇಷ್ಟ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಜಾಯಿನ್ ಅಂತ ಇರುತ್ತೆ, ಆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಮೆಂಬರ್ಶಿಪ್ ಗೆ ಜಾಯಿನ್ ಆಗ್ಬಹುದು. ಅದೇ ರೀತಿಯಾಗಿ ಇನ್ನೊಂದು ಹೊಸದಾಗಿ ಆಪ್ಷನ್ ಕೂಡ ಯೂಟ್ಯೂಬ್ ಅವರ ಕಡೆಯಿಂದ ಬಂದಿದೆ. ನೀವು ನಮ್ಮ ಒಂದು ಮಾಹಿತಿನ ಇಷ್ಟಪಟ್ಟು ನಮಗೆ ಏನಾದರೂ ಸಹಾಯ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ವಿಡಿಯೋ ಕೆಳಗಡೆ ಲೈಕು ಮತ್ತೆ ಡಿಸ್ಲೈಕು ಮತ್ತೆ ಶೇರು ಈ ತರ ಏನ್ ಬಟನ್ಸ್ ಇರ್ತವೆ ಅದರಲ್ಲಿ ಒಂದು ಥ್ಯಾಂಕ್ಸ್ ಅಂತ ಕೂಡ ಒಂದು ಬಟನ್ ಇರುತ್ತೆ ಈ ರೀತಿ ಸಿಂಬಲ್ ಅಲ್ಲಿ. ಸೊ ಈ ರೀತಿ ಸಿಂಬಲ್ ಮೇಲೆ ನೀವು ಥ್ಯಾಂಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಮಗೆ ಕೈಲಿ ಆದಷ್ಟು ಈ ಒಂದು ವಿಡಿಯೋಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಹೆಲ್ಪ್ ಕೂಡ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಬೈ ಅಂಡ್ ಸೆಂಡ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಮಗೆ ಥ್ಯಾಂಕ್ಸ್ ಮೂಲಕ ನಿಮ್ಮ ಒಂದು ಸಪೋರ್ಟ್ ಕೂಡ ಮಾಡಬಹುದು ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಡೆಯಿಂದ 13ನೇ ಕಂತಿನ ಹಣವು ಫೆಬ್ರವರಿ 27ರಂದು ಎಲ್ಲರ ರೈತರ ಖಾತೆಗೆ ಜಮಾ ಮಾಡಲಾಗಿದ್ದು, ಈಗ ರಾಜ್ಯ ಸರ್ಕಾರದಿಂದ ಕೂಡ ವರ್ಷಕ್ಕೆ 4,000 ರೂಪಾಯಿಗಳನ್ನ ರೈತರ ಖಾತೆಗೆ ಜಮಾ ಮಾಡ್ತಾರೆ. ಈಗ ಒಂದು ರಾಜ್ಯ ಸರ್ಕಾರದ ಒಂದು 2,000 ರೂಪಾಯಿ ಕೂಡ ಆಲ್ರೆಡಿ ಜಮಾ ಆಗಿರೋ ಬಗ್ಗೆ ಒಂದು ಲೈವ್ ಪ್ರೂಫ್ ಇದೆ. ಮತ್ತೆ ಅದನ್ನ ಯಾವ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಅದೇ ರೀತಿಯಾಗಿ ವರ್ಷಕ್ಕೆ 4,000 ರೂಪಾಯಿ ಹೇಳಿದ್ದೇನೆ, ಅದರಲ್ಲಿ ಈಗ ಆಲ್ರೆಡಿ 2,000 ರೂಪಾಯಿ ಜಮಾ ಮಾಡಲಾಗಿದೆ, ಇನ್ನು 2,000 ರೂಪಾಯಿ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಈಗ ನಾವು ಅದನ್ನ ಚೆಕ್ ಮಾಡುವುದು ಹೇಗೆಪ್ಪ ಅಂತಂದ್ರೆ, ಮೊದಲಿಗೆ ನೀವು ಗೂಗಲ್ ಅಲ್ಲಿ ಹೋಗಿ ಕೆ ಕಿಸಾನ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಬೇಕಿದ್ರೆ ಇದರ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಇದಕ್ಕೆ ಬರಬಹುದು. ಬಂದಾದ್ಮೇಲೆ ನಿಮಗೆ ಇಲ್ಲಿ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಅಂತ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಒಂದು ಫ್ರೂಟ್ಸ್ ವೆಬ್ಸೈಟ್ ಸಿಗುತ್ತೆ. ಸೊ ಸಿಕ್ಕಾದ್ಮೇಲೆ ಇಲ್ಲಿ 2 ರೀತಿಯಾಗಿ ಲಾಗಿನ್ಸ್ ಇರುತ್ತೆ, ಮೇಲ್ಗಡೆ ಲಾಗಿನ್ ಮತ್ತೆ ಸಿಟಿಜನ್ ಲಾಗಿನ್ ಅಂತ. ಸೊ ನೀವು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ರಿಜಿಸ್ಟರ್ ಆಗಿದ್ರೆ ಮಾತ್ರ ನೀವು ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನ ಮೊದಲು ಮಾಡ್ಕೊಳ್ಳಿ. ಒಂದ್ ವೇಳೆ ಸಿಟಿಜನ್ ರಿಜಿಸ್ಟ್ರೇಷನ್ ಇದ್ರೆ ಡೈರೆಕ್ಟ್ ಆಗಿ ನೀವು ಲಾಗಿನ್ ಅನ್ನ ಆಗ್ಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಬಹಳ ಈಸಿಯಾಗಿ ಆಧಾರ್ ಕಾರ್ಡ್ ಮತ್ತೆ OTP ಮೂಲಕ ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಇಲ್ಲಿ ಲಾಗಿನ್ ಸಿಗುತ್ತೆ ನಿಮಗೆ. ಲಾಗಿನ್ ಅನ್ನ ಹಾಕಿ ಇನ್ಫಾರ್ಮೇಶನ್ ಅನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇನ್ಫಾರ್ಮೇಶನ್ ಅನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗಿದೆ. ನೀವು ಕೂಡ ಲಾಗಿನ್ ಆದ್ಮೇಲೆ ನಿಮಗೂ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ, ಈ ಸರ್ಚ್ ಆಪ್ಷನ್ ಮೇಲೆ ಬಂದು ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ, ಈ ಒಂದು ಪೇಮೆಂಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಈ ಒಂದು ರೈತರಿಗೆ PM ಕಿಸಾನ್ ಸನ್ಮಾನ್ ನಿಧಿಯ ಸ್ಟೇಟ್ ಕಾಂಟ್ರಿಬ್ಯೂಷನ್ ಹಣ ಜಮಾ ಆಗಿರುವ ಬಗ್ಗೆ ಲೈವ್ ಆಗಿ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಅವರ ಒಂದು ಬೆನಿಫಿಷಿಯರಿ ಐಡಿ ಇರುತ್ತೆ, ನೇಮ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಯಾವ ಸ್ಕೀಮ್ ಮೂಲಕ ಇವರಿಗೆ ಈ ಒಂದು ಸ್ಯಾಂಕ್ಷನ್ ಅಮೌಂಟ್ ಆಗಿದೆ ಅನ್ನೋದು ಕೂಡ ಇಲ್ಲಿದೆ. UTR ನಂಬರ್ ಇರುತ್ತೆ, ಡೇಟ್ ಇರುತ್ತೆ, ಮತ್ತೆ ಪೇಮೆಂಟ್ ಮೋಡ್ ಇದೆ. ಸೊ ಈ ವರ್ಷದ ಅಂದ್ರೆ 2022 ಮತ್ತು 23ನೇ ಸಾಲಿನ PM ಕಿಸಾನ್ ಸ್ಟೇಟ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಅವರಿಗೆ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗಿರೋ ಬಗ್ಗೆ ಲೈವ್ ಪ್ರೂಫ್ ಆಗಿ ಇಲ್ಲಿ ನೋಡಬಹುದು. ಈ ವರ್ಷ ಈ 13ನೇ ಕಂತಿನ ಹಣದ ಜೊತೆಗೆ ಈ ವರ್ಷದ ಕೂಡ ಅವರು ಕೆ ಕಿಸಾನ್ ಮೂಲಕ ಹಣವನ್ನ
ಕೊಡಬೇಕಾಗಿದೆ. ಈ ತಿಂಗಳು ಅಂದ್ರೆ ಮಾರ್ಚ್ ಒಳಗಡೆ ಈ ವರ್ಷದ ಒಂದು PM ಕಿಸಾನ್ ಸ್ಟೇಟ್ ಕಾಂಟ್ರಿಬ್ಯೂಷನ್ ಇನ್ನೊಂದು ಕಂತಿನ ಹಣ ರೈತರ ಖಾತೆಗೆ ಜಮಾ ಮಾಡ್ತಾರೆ. ಸೊ ಅದರ ಬಗ್ಗೆ ಆಲ್ರೆಡಿ ಕೃಷಿ ಇಲಾಖೆ ಕಡೆಯಿಂದ ಒಂದು CM ಅವ್ರ ಜೊತೆ ಮಾತುಕತೆ ಆಗಿದೆ. ಸದ್ಯದಲ್ಲೇ ನಿಮಗೆ ಆ ಒಂದು ಅಪ್ಡೇಟ್ ಕೂಡ ಸಿಗುತ್ತೆ. ಆ ಒಂದು ಅಪ್ಡೇಟ್ ಬಂದ್ಮೇಲೆ ನಾನು ನಿಮಗೆ ಇಮಿಡಿಯೇಟ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸದ್ಯಕ್ಕೆ ಈ ವರ್ಷದ ಒಂದು ಕಂತು ಆಲ್ರೆಡಿ ಈಗ ರೈತರ ಖಾತೆಗೆ ಜಮಾ ಆಗಿದ್ದು ಇಲ್ಲಿ ನೋಡ್ತಿರಬಹುದು. ಅದೇ ರೀತಿಯಾಗಿ ನೀವು ಮತ್ತೆ ಒಂದು ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇದೇ ರೀತಿಯಾಗಿ ನೀವು ಇಲ್ಲಿ ಬಂದು ಚೆಕ್ ಮಾಡಬಹುದು. ಸೊ ಈ ವರ್ಷದ 2ನೇ ಕಂತಿನ ಹಣ ಕೆ ಕಿಸಾನ್ ಕಡೆಯಿಂದ ಇನ್ನೂ ಜಮಾ ಆಗಿಲ್ಲ. ಸದ್ಯದಲ್ಲೇ ಜಮಾ ಆಗುವ ಸಾಧ್ಯತೆಗಳು ಇದಾವೆ. ಆಲ್ರೆಡಿ ಮಾತುಕತೆ ಆಗಿದೆ. ಸೊ ಆ ಬಗ್ಗೆ ಕಂಪ್ಲೀಟ್ ಅಂದ್ರೆ ಡೇಟ್ ಫೈನಲ್ ಆಗಿದ್ದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡೋಣ. ಕೆ ಕಿಸಾನ್ ಒಂದು ಪೇಮೆಂಟ್ ಅನ್ನ ಚೆಕ್ ಮಾಡುವುದು ಹೇಗೆ, ಆಲ್ರೆಡಿ ಪೇಮೆಂಟ್ ಜಮಾ ಆಗಿರುವಂತದ್ದು ಇನ್ಫಾರ್ಮೇಶನ್ ನೋಡುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ತಾವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.